ನಮಸ್ಕಾರ ಸ್ನೇಹಿತರೆ, ನೀವು ಕೂಡ ರೈತರಾಗಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೃಷಿ ಇಲಾಖೆ ಹೆಸರಲ್ಲಿ ರೈತರಿಗೆ ವಂಚನೆ ಮಾಡಲಾಗುತ್ತಿದೆ. ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಗಳಾಗಿದ್ದರೂ ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ಇತ್ತೀಚೆಗೆ ರೈತರಿಗೆ ಕೆಲವು ಅನಾಮಧೇಯ ಮತ್ತು ಅನಧಿಕೃತ ವ್ಯಕ್ತಿಗಳಿಂದ ನಾವು ಕೃಷಿ ಇಲಾಖೆಯಿಂದ ಕರೆ ಮಾಡುತ್ತಿದ್ದೇವೆ ಎಂಬ ಕರೆಗಳು ಬರುತ್ತಿವೆ. ಹೌದು ಸ್ನೇಹಿತರೆ, ನೀವು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಗಳ ನಿಮಗೆ ಹಣ ಜಮವಾಗುತ್ತಿಲ್ಲವಾ, ಅಥವಾ ನಿಮ್ಮ ಜಮೀನಿಗೆ ನೀರಾವರಿ ಸೌಲಭ್ಯ ಬೇಕಾ, ಸ್ಪ್ರಿಂಕ್ಲರ್ ಸೆಟ್ ಬೇಕಾ, ಜಮೀನಿನ ಅಥವಾ ಭೂಮಿಯ ಯಾವುದಾದರೂ ದಾಖಲೆ ಸಮಸ್ಯೆ ಇದೆಯೇ, ಏನಾದರೂ ತಿದ್ದುಪಡಿ ಮಾಡಬೇಕಾ, ನಿಮ್ಮ ಬಳಿ ಫೋನ್ ಪೇ ಅಥವಾ ಗೂಗಲ್ ಪೇ ಇದ್ರೆ ನಿಮ್ಮ ನಂಬರ್ ಅನ್ನ ಕೊಡಿ, ಸ್ವಲ್ಪ ಹಣ ಪಾವತಿ ಮಾಡಿ ಎಂದೆಲ್ಲ ಕರೆಗಳು ಮಾಡುತ್ತಿದ್ದು, ಅಂತಹ ಕರೆ ಬಂದ್ರೆ ನೀವು ಕೂಡಲೇ 1930ಗೆ ಕರೆ ಮಾಡಿ ದೂರನ್ನ ದಾಖಲಿಸಿ. ಅಂದ ಹಾಗೆ ಸ್ನೇಹಿತರೆ, ಈಗ ನಿಮಗೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣ್ತಾ ಇದೆಯಲ್ಲ, ಈ ಒಂದು ಸಂಖ್ಯೆ ಟ್ರೂ ಕಾಲರ್ ನಲ್ಲಿ ಚೀನಾ ಶರಾಂಗೋ ಕೃಷಿ ಇಲಾಖೆ ಎಂದು ತೋರಿಸುತ್ತೆ. ಆದರೆ ವಾಸ್ತವವಾಗಿ ಸ್ನೇಹಿತರೆ, ಇದು ಯಾವುದೇ ಕೃಷಿ ಇಲಾಖೆಯ ಸಂಖ್ಯೆ ಆಗಿರುವುದಿಲ್ಲ. ಕೇವಲ ರೈತರಿಗೆ ಮೋಸ ಮಾಡಲು ಇಂತಹ ಒಂದು ಸಂಖ್ಯೆಯನ್ನ ತಯಾರು ಮಾಡಲಾಗಿದೆ. ವಾಸ್ತವವಾಗಿ ಕೃಷಿ ಇಲಾಖೆಯಿಂದ ನಿಮಗೆ ಏನಾದರೂ ಸವಲತ್ತು ಬೇಕಂದ್ರೆ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ದಾಖಲೆಯೊಂದಿಗೆ ಹೋಗಿನೇ ಅರ್ಜಿನ ಸಲ್ಲಿಕೆ ಮಾಡಿ. ಇಂತಹ ಯಾವುದೇ ಕರೆಗಳಿಗೆ ನೀವು ಪ್ರತಿಕ್ರಿಯೆಯನ್ನ ಕೊಡಬೇಡಿ. ಆದ್ದರಿಂದ ಇಂತಹ ಅನುಮಾನಾಸ್ಪದ ಕರೆಗಳು ನಿಮಗೆ ಬಂದಾಗ ನೀವು ಹಣವನ್ನ ವರ್ಗಾವಣೆ ಮಾಡಬಾರದು ಮತ್ತು ಅಂತವರ ಕರೆಯನ್ನ ರೆಕಾರ್ಡ್ ಮಾಡಿಕೊಂಡು ಪೊಲೀಸ್ ಇಲಾಖೆ ಸೈಬರ್ ಕ್ರೈಮ್ ವಿಭಾಗಕ್ಕೆ ಕರೆಯನ್ನ ಮಾಡಿ ದೂರನ್ನ ಸಲ್ಲಿಕೆ ಮಾಡಬೇಕು ಎಂದು ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ. ಹೌದು, 1930ಗೆ ಕರೆ ಮಾಡಿ ದೂರನ್ನ ನೀವು ದಾಖಲಿಸಬೇಕು. ಇದರಿಂದ ಬೇರೆ ರೈತರಿಗೆ ಮೋಸ ಆಗುವುದರ ಮೊದಲೇ ತಪ್ಪಿಸಬಹುದು ಎಂದು ಪೊಲೀಸ್ ಇಲಾಖೆಯವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ಅಂದ ಹಾಗೆ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳಾಗಿದ್ರೆ ಇದೇ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಖಾತೆಗೆ 19ನೇ ಕಂತು ಕೂಡ ಜಮವಾಗಲಿದೆ. ಈ ಒಂದು ಹಣವನ್ನ ಪಡಿಬೇಕಂದ್ರೆ ಎಲ್ಲ ರೈತರು ಈ ಕೆವೈಸಿ ಪ್ರಕ್ರಿಯೆಯನ್ನ ಪೂರ್ತಿ ಮಾಡಿಕೊಳ್ಳಿ. ಅಂದ ಹಾಗೆ ಎಲ್ಲ ರೈತರು ಮೊಬೈಲ್ ಸಂಖ್ಯೆಯನ್ನು ಕೂಡ ಸಕ್ರಿಯವಾಗಿಟ್ಟುಕೊಳ್ಳಬೇಕು. OTP ಯಾವ ಮೊಬೈಲ್ಗೆ ಬರುತ್ತೋ ಅಂತಹ ರೈತರಿಗೆ ಮಾತ್ರ 2,000 ರೂಪಾಯಿ ಜಮಾ ಮಾಡಲಾಗುತ್ತೆ ಎಂದು ಕೂಡ ಹೇಳಲಾಗಿದೆ. ಹೌದು, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವಾಗ ಕೊಟ್ಟಿರುವಂತಹ ಮೊಬೈಲ್ ಸಂಖ್ಯೆನ ನೀವು ಸರಿಯಾದ ಸಮಯಕ್ಕೆ ರೀಚಾರ್ಜ್ ಮಾಡಿಕೊಂಡು ಸಕ್ರಿಯವಾಗಿ ಇಟ್ಟುಕೊಳ್ಳಿ ಸ್ನೇಹಿತರೆ. ಮುಂದೆ ಏನಾದರೂ ಕೇಂದ್ರ ಸರ್ಕಾರದಿಂದ ಹೊಸ ರೀತಿಯಾದ ನಿಯಮಗಳು ಬಂದಾಗ ಆ ಒಂದು ಮೊಬೈಲ್ ಸಂಖ್ಯೆ ಬಹಳ ಉಪಯುಕ್ತವಾಗಲಿದೆ. ಇವತ್ತಿಗೆ ಎಷ್ಟೇ ಇತ್ತು. ಈ ಮಾಹಿತಿ ಇಷ್ಟವಾಗಿದ್ದರೆ ನೀವು ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ಈ ಒಂದು ಮಾಹಿತಿ ನಿಮ್ಮ ಎಲ್ಲ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿ. ಅನುಮಾನಾಸ್ಪದ ಕರೆ ಮೂಲಕ ಮೋಸ ಹೋಗುವುದರ ಮೊದಲೇ ಆ ಒಂದು ರೈತ ಕುಟುಂಬದವರನ್ನು ನೀವು ಕಾಪಾಡಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಈಗಲೇ ಶೇರ್ ಮಾಡಿ. ವಿಡಿಯೋ ಹೇಗೆ ಅನಿಸುತ್ತೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿ.